ಸರ್ ಹೇಳಿ. ಕಾವೇರಿ ವಿಚಾರವಾಗಿ ಮೇಕೆದಾಟು ಯೋಜನೆ ಒಂದು ಏನು ಪ್ರಾಬ್ಲಮ್ ಏನಂದರೆ, ಇವಾಗ ಮಳೆ ಬಂದಿಲ್ಲ ಅಂದಾಗ ಮಾತ್ರ ನೀರು ಅಂದಿರ, ಮಳೆ ಬಂದಾಗ ಸ್ಟೋರೇ ಮಾಡ್ಕೊತಲ್ಲ ಯಾರು, ಅದೇ ಒಂದೇ ಪ್ರಾಬ್ಲಮ್ ಮೇಯ್ನ್. ಆ ಸ್ಟೋರೇಜ್ ಒಂದು ನೋಡಿಕೊಂಡ್ರೆ ಸರಿ. ಇವಾಗ ಏನೋ ತಲಪತಿ ವಿಜಯ್ ಅವ್ರು ಬರ್ತಾರಂತೆ, ವಿಜಯ್ ಬಂದಾಗ ಅವ್ರಿಗೆ ಅಷ್ಟೇ ಒಂದೇ ಏನಿಲ್ಲ, ನೀವು ಮಳೆ ಬಂದಾಗ ನೀವು ಸ್ಟೋರ್ ಮಾಡ್ಕೋಬೇಕು, ಅವಾಗ ಅದಕ್ಕೆ ನೀವು ಬೇಕಿದ್ರೆ ಕಟ್ಟಲೇಬೇಕು. ಅದು ಕಟ್ಟರೆ ಅದು ಆವಾಗಲೇ ಪ್ರಾಬ್ಲಮ್ ಸಾಲ್ವ್. ಇಲ್ಲ ಅಂದರೆ ಇನ್ನೂ 100 ವರ್ಷ ಆದರೂ ಸೇಮ್ ಪ್ರಾಬ್ಲಮ್ಮು, ಅದೇ ಅಷ್ಟು ಬೇರೆ ಇನ್ನೇ ಇಲ್ಲ. ಸ್ಟೋರೇಜ್ ಮಾಡ್ಕೋಬೇಕು. ಈಗ ಏನಾಗಿದೆ ಸರ್, ನೆನ್ನೆ CWRC ಒಂದು ಆದೇಶ ಕೊಟ್ಟಾಗಿಂದ ಎಲ್ಲರಿಗೂ ತುಂಬಾ ಬೇಜಾರಾಗಿದೆ. ಯಾಕಂದ್ರೆ ನೀರಿಲ್ಲ ಅಂದ್ರು ನೀರು ಬಿಡಿ ಅಂತಂದ್ರೆ ಅದು ಏನಾದ್ರು ಸುಪ್ರೀಂ ಕೋರ್ಟಿಂದ ಬೇರೆ ಆರ್ಡರ್ ಆಗ್ಬಿಟ್ಟು ಅವ್ರು ನೀರು ಬಿಡಲೇಬೇಕು ಅಂತ ಹೇಳ್ಬಿಟ್ಟು, ಇವಾಗ ಏನಾಗಿದೆ, ಇವಾಗ ಏನು ಮಾಡಬೇಕು, ಏನು ಬೇರೆ ಆಪ್ಷನ್ನೇ ಇಲ್ಲ. ನೀರು ಇದ್ದಾಗ ಮಳೆ ಬಂದಾಗ ನೀವು ಸ್ಟೋರೇಜ್ ಮಾಡ್ಕೋಬೇಕು, ಅದೊಂದೇ ಆಪ್ಷನ್. ತುಂಬ್ದಾಗ ಅಲ್ಪಡೆಗದೇ ಹೋಗುತ್ತಲ್ಲ, ಹೌದು, ಅದಕ್ಕೆ ಸ್ಟೋರೇಜ್ ಮಾಡ್ಕೋಬೇಕು. ಅಣೆಕಟ್ಟು ಕಟ್ಟಬೇಕು, ಮೇಕೆದಾಟು ಯೋಜನೆ ಮಾಡಬೇಕು, ಅವಾಗ ಅಣೆಕಟ್ಟು ಸ್ಟೋರೇಜ್ ಮಾಡ್ಕೋಬೇಕು. ಅವಾಗ ಸ್ಟೋರೇಜ್ ಇದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅಷ್ಟೇನೆ. ಈಗ ಇರೋ ನೀರನ್ನು ಎಲ್ಲ ಬಿಟ್ಬಿಟ್ಟು ನಾವೇನ್ ಮಾಡಬೇಕು? ಬರಗಾಲನೇ, 100% ಬರಗಾಲನೇ. ಅವ್ರಿಗೂ ಇವಾಗ ನಮ್ಮ ಹತ್ರ ನೀರಿಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಬಿಡೋಕ್ಕಾಗುತ್ತೆ? ಇವಾಗ ಏನೋ ಅಷ್ಟೇ ಆಗೋದು, ಏನು ಮಾಡೋಕ್ಕಾಗಲ್ಲ. ಇವಾಗ ಈ ಸಲ ಮಳೆ ಸ್ವಲ್ಪ ಕಮ್ಮಿ, ಮಳೆಯನ್ನು ಕೈ ಕೊಡೋಲ್ಲ 100%. ನೆಕ್ಸ್ಟ್ ಇನ್ನೊಂದು 15 ದಿನ ಮಳೆ ಜೋರು ಆಗೇ ಆಗುತ್ತೆ. ಅವ್ರಿಗೆ ನೀರು ಬೇಡ ಅಂದರೂ ನಾವು ಬಿಟ್ಟೇ ಬಿಡ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಇಟ್ಕೊಂಡು ಎಲ್ಲಿ ಇಟ್ಕೊಳ್ಳೋ ಜಾಗನೂ ಇಲ್ಲ, ಏನು ತೊಂದರೆ ಇಲ್ಲ. ಅದು ಅಣೆಕಟ್ಟು ಕಟ್ಟಿದ್ರೆ 100% ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ ಅಂದರೆ ಅದು ಲೈಫ್ ಲಾಂಗ್ ಇದೇ ಥರ ಜೈಲಲ್ಲಿ ಇದ್ದ NTR ಅವರು ಅವ್ರು ಎಲ್ಲ ಇದ್ದಾಗಲೂ ಇವಾಗ ಸೇಮ್ ಪ್ರಾಬ್ಲಮ್ ನಡೀತಾ ಇರೋದು ಇಶ್ಯೂ. ಏನು ಸರ್ ಇವ್ರ ಉದ್ದೇಶ? ಯಾಕಂದ್ರೆ ಯಾರೇ ಬಂದ್ರು, ಯಾರೇ ಮುಖ್ಯಮಂತ್ರಿ ಆದ್ರೂ ಕರ್ನಾಟಕನ ಫಸ್ಟ್ ಟಚ್ ಮಾಡ್ತಾರೆ. ಅದು ಹಂಗೆ ಮೇಡಮ್, ಅದೇನು ಗೊತ್ತಾ, ಅದು ಒಂಥರ ಶಾಪ ಅಂತಾರಲ್ಲ, ಆ ಥರ. ಅದು ಇನ್ನೇನಿಲ್ಲ, ಅದು ಹಂಗೆ ಏನಿಲ್ಲ. ನಮ್ಮ ಜನಗಳೇ ಶಾಪ ಅದು ಅಂತಾರ. ನಾವೇ ಓಟ್ ಹಾಕೋದು, ನಾವೇ ಬೆಳೆಸೋದು, ಅಲ್ಲ ನಮ್ದವ್ರೆ ಶಾಪ ಅದು, ಹಂಗೆ ಇನ್ನೇನಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಕರ್ನಾಟಕ, ಬೆಂಗಳೂರು ನಾವೆಲ್ಲಾನು ಕರ್ಕೊಂತೀವಿ. ಯಾಕಂದ್ರೆ ಇಲ್ಲಿರೋರ್ಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೆ ಇಲ್ಲಿ ಕುಡಿಯೋದಕ್ಕೂ ಇಲ್ಲ, ಬೆಳೆಯೋದಕ್ಕೂ ಇಲ್ಲ ಬಿಡಿ. ಅಲ್ಲಿ ಬೆಳೆಯೋದಕ್ಕೆ ಕೇಳ್ತಾ ಇದಾರೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಅದು ತಪ್ಪೇ. ಅದು ನಾನು ಹೇಳ್ತಾ ಅಲ್ವಾ, ಸ್ಟೋರೇಜ್ ಮಾಡ್ಕೊಳ್ಳೋ ಇದು ಮಾಡಿದ್ರೇ ಇವಾಗ ಬರ್ತಾ ಇದ್ದಾರೆ. ಇವಾಗ ಏನು ಅವ್ರಿಗೆ ಒಂದು ಮಾತು ಹೇಳಬೇಕು, ಅಣೆಕಟ್ಟು ಕಟ್ಟಲೇಬೇಕು, ಸ್ಟೋರೇಜ್ ಮಾಡ್ಕೊಳ್ಳಿ. ನೀವು ಸ್ಟೋರೇಜ್ ಮಾಡ್ಕೊಳ್ಳಿಲ್ಲ, ಇವಾಗ ನೀರು ಬಿಟ್ಟಾಗ ಅವರು ಉಪಯೋಗಿಸಿಲ್ಲ ಅಂದರೆ ಏನು ವೇಸ್ಟ್ ಅದು ಉಪಯೋಗ. ಅದೊಂದೇ ಸೊಲ್ಯೂಷನ್ ಇರುತ್ತೆ, ಬೇರೆ ಇನ್ನೇನಿಲ್ಲ. ಇಲ್ಲ, 100% ಒಪ್ಕೊತಾರೆ. ವಿಜಯ್ ಅವರು ಆ ಥರ ಇಲ್ಲ, ಸ್ವಲ್ಪ ಯೂತು ಸ್ವಲ್ಪ ಒಪ್ಕೊಂತಾರೆ, 100% ನೋಡ್ತಾರೆ. ಯಾಕಂದರೆ ಇವಾಗ ಹಿಂದೂ ಟೆಂಪಲ್ ಎಲ್ಲ ತೊಗೊಂಡು ಈ ಟೆಂಪಲ್ಗೆ ಕಳಿಸ್ಬಿಟ್ಟು ಹಾಸ್ಪಿಟ್ಲ್ ಕಟ್ಟೋಣ, ಸ್ಕೂಲ್ ಕಟ್ಟೋಣ ಅಂದರೆ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನಿಜವಾಗ್ಲೂ. ಜೀಸಸ್ ವಿಜಯ್ ಅಂತ ಇದ್ರು, ಅವ್ರು ಕ್ರಿಶ್ಚಿಯನ್ ಆಗಿದ್ರು, ಅವ್ರು ಕ್ರಿಶ್ಚಿಯನ್ ಥರ ನೋಡ್ತಾ ಇಲ್ಲ. ಒಳ್ಳೆ ಹಿಂದೂ ಒಳ್ಳೆ ನಮಗಂತೂ 100% ಅವರು 2 ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ನಿಮ್ಮ ಏನು ಒಳ್ಳೆ ಅಭಿಪ್ರಾಯ ಇದೆಯಲ್ಲ, ಅದು ಹಾಗೆ ನೆರವೇರಲಿ. ದೇವ್ರ ಹತ್ರ ನಾವು ಕೇಳ್ಕೊಳ್ಳೋಣ, 2 ರಾಜ್ಯ ಸುಭಿಕ್ಷವಾಗಿರಲಿ. ನಾವು ಅದೇ ಕೇಳ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ.